ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಬೆಳ್ಳಂಬೆಳಗ್ಗೆ ಎಲ್ಲಿಗೆ ಹೊರಟು ನಿಂತದ್ದಂತ ಹೇಳಿದರೆ ಕೇರಳಕ್ಕೆ ಹೋಗ್ತಾ ಇದ್ದೇನೆ. ನಾನು ಕೇರಳ ಅಂತ ಹೇಳಿದರೆ ಕುಂಬಳೆ ಭಾಗಕ್ಕೆ. ಯಾಕಂತ ಹೇಳಿದರೆ ನನ್ನ ಅತ್ತಿಗೆ ಅವರ ಕೈಗೆ ಮೆಹಂದಿ ಬಿಡಿಸ್ಲಿಕ್ಕೆ ಹೋಗ್ತಾ ಇರುವಂಥದ್ದು. ನಾಡಿದ್ದು ಅವರ ಮನೆ ಒಕ್ಕಲುಂಟಂತೆ, ಅಂದರೆ ಗೃಹ ಪ್ರವೇಶ. ನಮ್ಮ ಕಡೆ ಎಲ್ಲ ಗೃಹ ಪ್ರವೇಶಕ್ಕೆ ನಾವು ಮನೆ ಒಕ್ಕಲು ಅಂತ ಹೇಳೋದು. ಹಾಗೆ ಗೃಹ ಪ್ರವೇಶಕ್ಕೆ ಅವರಿಗೆ ಕೈಗೆ ಮೆಹಂದಿ ಬಿಡಿಸಬೇಕು ಅಂತ ಆಗಿದೆ. ಹಾಗೆ ನಿನ್ನೆ ಎಲ್ಲ ಮೊನ್ನೆ ನನಗೆ ಕಾಲ್ ಮಾಡಿದ್ರು ಬರ್ತೀಯಾ ಅಂತ. ಹಾಗೆ ಹೋಗ್ತಾ ಇರುವಂಥದ್ದು. ನನ್ನ ಕಸಿನ್ಸ್, ಅವರು ತುಂಬ ಕ್ಲೋಸ್ ಕಸಿನ್ಸ್, ಅವರು ಬಾ ಅಂತ ಕರೆದಾಗ ನನಗೆ ಇಲ್ಲ ಅಂತ ಹೇಗೆ ಹೇಳಲಿಕ್ಕೆ ಆಗ್ತದೆ ಅಲ್ವಾ. ಹಾಗೆ ನನಗೆ ಮತ್ತೆ ಮೆಹಂದಿ ಬಿಡಿಸೋದು ಕೂಡ ತುಂಬ ಇಷ್ಟ. ನಾನು ಮೆಹಂದಿ ಆರ್ಟಿಸ್ಟ್ ಅಲ್ಲ, ಆದರೆ ನನಗೆ ಇಷ್ಟ ಅದು. ಹಾಗಾಗಿ ನನ್ನ ಅಕ್ಕನ ಮದುವೆಗೆ, ಅವಳ ಎಂಗೇಜ್ಮೆಂಟಿಗೆ ಮತ್ತು ನನ್ನ ಇನ್ನೊಬ್ಬರು ಅಕ್ಕನ ಎಂಗೇಜ್ಮೆಂಟಿಗೆ ಎಲ್ಲ ನಾನೇ ಮೆಹಂದಿ ಹಾಕಿರುವಂಥದ್ದು. ಹಾಗೆ ಇದೊಂದು ತುಂಬ ಸಮಯದ ನಂತರ ಮತ್ತೆ ಹಾಕ್ತಾ ಇರುವಂಥದ್ದು. ಇವತ್ತು ಹೋಗಿ ನನಗೆ ಮನೆ ಒಕ್ಕಲು ಅಥವಾ ಗೃಹ ಪ್ರವೇಶಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಸೋಮವಾರ ಬರ್ತದೆ ಅದು. ನನಗೆ ಕೆಲಸ ಇರುವ ಕಾರಣ ನನಗೆ ಫಂಕ್ಷನ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಬೇಜಾರುಂಟು. ಆದರೆ ಎಂತ ಮಾಡಲಿಕ್ಕೆ ಆಗ್ತದೆ, ಕೆಲಸ ಇರುವಾಗ, ಟ್ರೈನಿಂಗ್ ಎಲ್ಲ ಇರುವಾಗ ತುಂಬ ಕಷ್ಟ ಆಗ್ತದೆ ಅಲ್ವಾ. ಹಾಗೆ ಇವತ್ತು ಹೋಗಿ ಮೆಹಂದಿ ಎಲ್ಲ ಹಾಕಿ ಮಾತಾಡಿಸಿ ಒಂದು ದಿವಸ ಇದ್ದು ಬರೋದು. ಅಂದರೆ ಹೇಳಿದರೆ ಇವತ್ತು ಬೆಳಿಗ್ಗೆ ಹೋಗಿ ಸಂಜೆ ಬರೋದು. ನಾನೀಗ ಇಲ್ವಾ ವ್ಲಾಗ್ ಮಾಡ್ತಾ ಇದ್ದೆ ಇಲ್ಲಿ ಮಾರ್ಗದ ಹತ್ರ ನಿಂತ್ಕೊಂಡು. ನನಗೆ ಅಮ್ಮ ಬಂದಿಲ್ವಾ ನೋಡಿ, ಬಾಳೆಹಣ್ಣು ತಂದು ಕೊಟ್ಟರು ತಿನ್ನಲಿಕ್ಕೆ. ಯಾಕಂತ ಹೇಳಿದರೆ ನಾನು ಒಂದೇ ದೋಸೆ ತಿಂದು ಓಡಿಕೊಂಡು ಬಂದದ್ದಾಯ್ತು. ಅದಕ್ಕೆ ಅಂತ ಆಗಿರಬಹುದು ಅಂತ ನನ್ನ ಒಂದು ಊಹೆ. ನೋಡಿ ಅವರು ನಗ್ತಾ ಇದ್ದಾರೆ, ಅಲ್ಲಿಂದ ಕಾಣ್ತಾ ಉಂಟಾ ನಿಮಗೆ, ಅಲ್ಲೇ ನಿಂತ್ಕೊಂಡಿದ್ದಾರೆ. ಹಾಗೆ ನನಗೆ ಹಸಿವಾದರೆ ಅಂತ, ನನಗೆ ಹಾಗೆ ಹಸಿವಾಗುವುದಿಲ್ಲ. ನಾನು ಬೆಳಗ್ಗೆ ಎಂತ ತಿನ್ನದೆ, ಮಧ್ಯಾಹ್ನ ಕೂಡ ಎಂತ ತಿನ್ನದೆ ಕೂಡ ಇರುವಷ್ಟು ನನಗೆ ಒಂದು ಸಾಮರ್ಥ್ಯ ಉಂಟು. ಹಾಗಾಗಿ ನನಗೆ ಜಾಸ್ತಿ ಹಸಿವೆಂತ ಆಗೋದಿಲ್ಲ. ಈಗ ನನ್ನನ್ನು ಬಿಡಲಿಕ್ಕೆ ಅಪ್ಪ ಬರ್ತಾರೆ ಪೇಟೆ ತನಕ. ಅಲ್ಲಿಂದ ಮತ್ತೆ ನಾನು ಬಸ್ಸಲ್ಲಿ ಹೋಗುವಂಥದ್ದು. ಅಲ್ಲಿಂದ ಮತ್ತೆ ನನ್ನ ಕಸಿನ್ ಕೂಡ ಸಿಗ್ತಾನೆ. ಕೇರಳ ಅಂತ ಹೇಳಿದರೆ ನಮ್ಮ ಊರಿನಿಂದ ಕೇರಳಕ್ಕೆ ತುಂಬ ದೂರ ಅಂತ ಇಲ್ಲ. ಬದಿಯಡ್ಕ, ಕುಂಬ್ಳೆ, ಕಾಸರಗೋಡು ಇಲ್ಲಿಗೆಲ್ಲ ಸುಮಾರು 1.5 ಗಂಟೆ ಪ್ರಯಾಣ ಅಷ್ಟೇ ನಮಗೆ ಬೇಕಾಗಿರುವಂಥದ್ದು. 1.5 ಇಂದ 2 ಗಂಟೆ ಪ್ರಯಾಣ ಅಂತ ಹೇಳ್ಬೋದು. ನಾನು ಸುಮಾರು 8:45 ಅಂದಾಜಿಗೆ ಹೊರಟಿರುವಂಥದ್ದು ನಮ್ಮ ಮನೆಯಿಂದ. ನನ್ನ ಕಸಿನ್ ಕೂಡ ದಾರಿ ಮಧ್ಯದಲ್ಲಿ ಹತ್ತಿಕೊಳ್ತಾನೆ. ಯಾಕಂತ ಹೇಳಿದರೆ ನಾನು ಹೋಗುವ ದಾರಿ ಮಧ್ಯದಲ್ಲೇ ನನ್ನ ಅಜ್ಜಿ ಮನೆ ಸಿಗ್ತಾ ಇರುವಂಥದ್ದು. ಹಾಗಾಗಿ ಇಂಥದ್ದೇ ಬಸ್ಸಿಗೆ ಹತ್ತುತ್ತೇನೆ ಅಂತ ನಾನು ಕಾಲ್ ಮಾಡಿ ಹೇಳಿದಾಗ ಅವನು ಕೂಡ ಹೇಳಿದ, ಹಾಗಾದರೆ ನಾನು ಅಲ್ಲೇ ಹತ್ತಿಕೊಳ್ತೇನೆ ಅಂತ. ನನ್ನ ಅಜ್ಜಿ ಮನೆಗೆ, ದೊಡ್ಡಮ್ಮಂದಿರ ಮನೆಗೆ ಎಲ್ಲ ಒಂದೇ ದಾರಿಯಲ್ಲಿ ಹೋಗಲಿಕ್ಕೆ ಆಯ್ತಾ. ಅಂತ ಹೇಳಿದರೆ ಒಂದು ಬಸ್ಸಿನಲ್ಲಿ ನಮ್ಮ ಊರಿಂದ ಹತ್ತಿದ್ರೆ ಬಸ್ ಸ್ಟಾಪ್ ಕೊನೆ ಇರುವಂತಹ ಊರಿನ ತನಕ ನಮಗೆ ಅಜ್ಜಿ ಮನೆ, ದೊಡ್ಡಮ್ಮನ ಮನೆ ಎಲ್ಲ ಸಿಗ್ತದೆ. ಇದು ಪೆರ್ಲಾ ಅಂತ ಹೇಳುವ ಊರಾಯ್ತಾ. ಇಲ್ಲಿಂದ ಮತ್ತೆ ಇನ್ನೊಂದು ಬಸ್ಸಿನಲ್ಲಿ ನಾವು ಹೋಗಬೇಕಾಗಿತ್ತು. ಹಾಗೆ ಬಸ್ಸು ನೋಡಿ ಅಲ್ಲಿಯೇ ತಯಾರಾಗಿ ನಿಂತಿತ್ತು. ನಾವೀಗ ಪೆರ್ಲಾದಿಂದ ಕುಂಬ್ಳೆಗೆ ಹೋಗ್ತಾ ಇದ್ದೇವೆ ಆಯಿತಾ. ನಾವು ಬಂದು ಇಳಿದ ತಕ್ಷಣ ನಮಗೆ ಬಸ್ ಕೂಡ ಸಿಕ್ಕಿತ್ತು. ಹಾಗಾಗಿ ಸುಲಭ ಆಯಿತು. ನನ್ನ ಜೊತೆ ನನ್ನ ಕಸಿನ್ ಕೂಡ ಇದ್ದಾನೆ. ನೋಡಿ ಅಲ್ಲಿ ಒಂದು ಲಾಟ್ರಿ ಸ್ಟಾಲ್ ಕಾಣ್ತಾ ಇರ್ಬೋದು ನಿಮಗೆ. ಕೇರಳದಲ್ಲಿ ಎಲ್ಲ ಈ ರೀತಿ ಲಾಟ್ರಿ ಸ್ಟಾಲ್ ಎಲ್ಲ ಸಾಮಾನ್ಯ. ಲಾಟ್ರಿ ಟಿಕೆಟ್ನಿಂದ ಕೋಟ್ಯಾಂತರ ರೂಪಾಯಿ ಗೆದ್ದ ಉದಾಹರಣೆ ಕೂಡ ಉಂಟು ಕೇರಳದಲ್ಲಿ ಅಲ್ವಾ. ನಾವು ಹತ್ತಿದ ಬಸ್ ಖಾಲಿ ಖಾಲಿತ್ತು, ಹೆಚ್ಚೆಂತ ಜನಜಂಗುಳಿ ಇರಲಿಲ್ಲ. ನಮಗೆ ಬೇಕಾದ ಹಾಗೆ ಕೂತ್ಕೊಳ್ಳಿಕ್ಕೆ ಸೀಟ್ ಕೂಡ ಸಿಕ್ಕಿತ್ತು. ಹಾಗೆ ಸುತ್ತಮುತ್ತಲಿನ ಪ್ರದೇಶವನ್ನೆಲ್ಲ ನೋಡಿಕೊಂಡು ಹೋಗುವುದೇ ಒಂಥರ ಚಂದ ಅಲ್ವಾ. ಕೇರಳದಲ್ಲಿ ನಮಗೆ ಕೆಲವು ಸಂಬಂಧಿಕರಿದ್ದಾರೆ, ಹಾಗಾಗಿ ನಾವು ಈ ಮಾರ್ಗವಾಗಿ ಹೋಗ್ತಾ ಇದ್ದೆವು. ನಾನು ಮಾತ್ರ ಸದ್ಯ ಹೋಗದೆ ತುಂಬ ಸಮಯ ಆಯಿತು. ನಾನು ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಹೋದ ಮತ್ತೆ ಊರಿಗೆ ಬರ್ತಾ ಇದ್ದದ್ದೇ ಕಡಿಮೆ. ಹಾಗಾಗಿ ನಾನು ಮತ್ತೆ ಸಂಬಂಧಿಕರ ಮನೆಗೆಲ್ಲ ಹೋಗ್ತಾ ಇರಲಿಲ್ಲ. ಈಗ ಒಂದು ಅವಕಾಶ ಒದಗಿ ಬಂದಿತ್ತು ನನಗೆ. ಹಾಗಾಗಿ ನೋಡಿ ಇಲ್ಲಿಯ ಒಂದು ವಾತಾವರಣವನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ದೇನೆ. ನಮಗೆ ಹೆಚ್ಚು ಎಲ್ಲಿ ಕೂಡ ಕಾಯುವ ಅವಶ್ಯಕತೆ ಅಂತ ಬರಲಿಲ್ಲ ಆಯಿತಾ. ಹಾಗಾಗಿ ಬಸ್ಸು ಆಗಾಗ ಸಿಕ್ಕಿಕೊಂಡ ಕಾರಣ ನಾವು ಸುಮಾರು 1 ರಿಂದ 1.5 ಗಂಟೆ ಅಂದಾಜಿಯಲ್ಲಿ ನಮ್ಮ ಗಮ್ಯ ಸ್ಥಳವನ್ನು ತಲುಪಿದ್ದೆವು ಅಂತ ಹೇಳ್ಬೋದು. ನಾನು ಈ ಭಾಗಕ್ಕೆಲ್ಲ ಸ್ವಲ್ಪ ಕಡಿಮೆ ಬರೋದ್ರಿಂದ ನನಗೆ ಇಲ್ಲಿ ಸ್ವಲ್ಪ ಗೊಂದಲ ಎಲ್ಲ ಜಾಸ್ತಿ, ಎಲ್ಲಿ ಬಸ್ ಇಳಿಯೋದು ಹೇಗೆ ಅಂತ. ನನ್ನ ಕಸಿನ್ ಇದ್ದ ಕಾರಣ ನನಗೆ ಸುಲಭ ಆಯಿತು ಅಂತ ಹೇಳ್ಬೋದು. ನಾವೀಗ ಬಸ್ ಇಳಿದಿದ್ದೇವೆ. ಹಾಗೆ ಅವರು ಹಳೆ ಮನೆಯಲ್ಲಿದ್ದಾರೆ ಅಲ್ಲ, ನಾಡಿದ್ದು ಗೃಹ ಪ್ರವೇಶ ಆಗುವ ಹೊಸ ಮನೆಯಲ್ಲಿದ್ದಾರಾ ಅಂತ ಕೇಳಿಕೊಂಡು ಹೋಗುವ ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಹಾಗೆ ನನ್ನ ಕಸಿನ್ ಕಾಲ್ ಮಾಡ್ತಾ ಇದ್ದಾನೆ. ಅವರಿಗೆ ಕಾಲ್ ಮಾಡಿ ಕೇಳಿದ, ಅವರು ಹಳೆ ಮನೆಯಲ್ಲಿದ್ದಾರಾ ಅಥವಾ ಇನ್ನು ನಾಡಿದ್ದು ಗೃಹ ಪ್ರವೇಶ ಆಗೋಲ್ಲಿಗೆ ಹೋಗಿದ್ದಾರೆ, ಎಂತಾದರೂ ಕೆಲಸ ಉಂಟಾ ಅಂತ. ಅವರೆಲ್ಲ ಹೊಸ ಮನೆಯಲ್ಲೇ ಇದ್ದಾರಂತೆ. ನಾವು ಬಸ್ ಇಳಿದ ಜಾಗದಿಂದ ಉಂಟಲ್ವ, ಅವರ ಹಳೆ ಮನೆಗಾಗಲಿ ಅಥವಾ ಹೊಸ ಮನೆಗಾಗಲಿ ನಡ್ಕೊಂಡು ಹೋಗೋದಾದರೆ ಸ್ವಲ್ಪ ದೂರ ಉಂಟು. ಹಾಗಾಗಿ ನನ್ನ ಅತ್ತಿಗೆಯ ಗಂಡ ಕಾರ್ ತೆಕ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಅಂತ ಬಂದರು.
ಇಲ್ಲಿ ಕನ್ನಡಿಯಲ್ಲಿ ಕಾಣ್ತಾ ಉಂಟಲ್ಲ, ಇವನು ನನ್ನ ಅತ್ತಿಗೆಯ ಮಗ ಆಯ್ತಾ, ನನ್ನ ಬೆಸ್ಟ್ ಫ್ರೆಂಡ್ ಕೂಡ. ಇವರದ್ದೇ ಗೃಹ ಪ್ರವೇಶ ಇರುವಂಥದ್ದು ನಾಡಿದ್ದು. ಕೆಲವೇ ನಿಮಿಷಗಳಲ್ಲಿ ನಾವು ಅವರ ಮನೆ ಕೂಡ ತಲುಪಿದೆವು ಆಯ್ತಾ. ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ಮಾತಾಡಿದ ನಂತರ ನಾವು ಇನ್ನು ಮೆಹಂದಿ ಹಾಕಲಿಕ್ಕೆ ಪ್ರಾರಂಭ ಮಾಡುವ ಅಂತ ನಿರ್ಧಾರ ಮಾಡಿದೆವು. ಇಲ್ಲದಿದ್ರೆ ಮತ್ತೆ ನನಗೆ ಮನೆಗೆ ತಿರುಗಿ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ತಡವಾದ್ರೆ ಅಂತ. ನಾನು ಇಲ್ಲಿಗೆ ರೀಚ್ ಆದೆ ಆಯ್ತಾ, ಇನ್ನು ಮೆಹಂದಿ ಎಲ್ಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇವತ್ತು ಫಸ್ಟ್ ಮೆಹಂದಿ ಹಾಕುದು ಇವನಿಗೆ ಆಯ್ತಾ. ನಾನು ಮೊದಲು ಇವನ ಕೈಯಿಂದ ಪ್ರಾರಂಭ ಮಾಡಿದ್ದು. ಯಾಕಂತ ಹೇಳಿದರೆ ನನ್ನ ಅತ್ತಿಗೆಯರಿಗೆ ಎಂಥದೋ ಕೆಲಸ ಬಂತು ಅಂತ ಅವರು ಹಳೆ ಮನೆಗೆ ಹೋದ್ರಾಯ್ತಾ. ಹಾಗೆ ಮತ್ತೆ ಮಕ್ಕಳ ಕೈಗೆ ಬೇಗ ಹಾಕಿಕೊಂಡ್ರೆ ಅವರು ಮತ್ತೆ ಬೇಗ ತೊಳಿಬಹುದಲ್ವಾ ಕೈಯನ್ನು ಅಂತ ಅನಿಸಿತು. ಹಾಗೆ ಇವನಿಗೆ ಒಂದು ಸಣ್ಣ ಡಿಸೈನ್ ಬಿಡಿಸುವ ಅಂತ ಬಿಡಿಸ್ತಾ ಇದ್ದೇನೆ. ಹಾಗೆ ಅತ್ತಿಗೆ ಅವರೆಲ್ಲ ಅವರ ಹಳೆ ಮನೆಯಿಂದ ಬರೋದು ಸ್ವಲ್ಪ ತಡ ಆಗ್ತದೆ ಅಂತ ಹೇಳಿದರು. ಹಾಗಾಗಿ ನಾನು ಮತ್ತೆ ನನ್ನ ಅತ್ತಿಗೆಯ ಮಗ ಸೇರಿ ಉಂಟಲ್ವಾ, ಮನೆಯೆಲ್ಲ ಹೋಗಿ ನೋಡಿಕೊಂಡು ಬಂದೆವು. ಅವನು ನನಗೆ ಎಲ್ಲವನ್ನು ಗೈಡ್ ಮಾಡ್ತಾ ಇದ್ದ, ಅವನ ವಯಸ್ಸಿಗೂ ಮೀರಿ ಎಲ್ಲವನ್ನು ವಿವರಿಸ್ತಾ ಇದ್ದ. ಇಲ್ಲಿಯ ಪರಿಸರ ಕೂಡ ಹಾಗೆ ಎಷ್ಟು ಚಂದ ಉಂಟಂತ ಹೇಳಿದರೆ ಮೇಲೆ ಬಂದು ನಿಂತರೆ ಇಲ್ವಾ ಸಮಯ ಹೋದದ್ದೇ ಗೊತ್ತಾಗ್ಲಿಕ್ಕಿಲ್ಲ ಅಂತ ಅನ್ನಿಸ್ತದೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲೆಲ್ಲ ನಿಂತು ಅಲ್ಲಿಯ ಪರಿಸರ ಎಲ್ಲ ವೀಕ್ಷಿಸಿದೆವು. ಹೇಳಿದಾಗೆ ಇವನ ಹೆಸರು ಮಹೀಕ್ಷಿತ್ ರಾಮ್ ಅಂತ ಆಯ್ತಾ. ಇವನಿಗೆ ನಾನು ಮೆಹಂದಿ ಬಿಡಿಸಿ ಆಗಿತ್ತು. ಹಾಗೆ ಅವನಿಗೂ ಕೂಡ ಅಜ್ಜಿಯ ಕೈಗೆ ಮೆಹಂದಿ ಬಿಡಿಸಬೇಕು ಅಂತ ಆಸೆಯಾಗಿ ಅವನು ಟ್ಯೂಬ್ ಹಿಡ್ಕೊಂಡು ಅಜ್ಜಿಯ ಕೈಯಲ್ಲಿ ಚಿತ್ತಾರ ಬಿಡಿಸ್ಲಿಕ್ಕೆ ಅಂತ ಹೊರಟ. ನೋಡಿ ಅಂತ ಹೇಗೆ ಬಿಡಿಸ್ತಿದ್ದಾನೆ ಅಂತ. ಒಂದು ಚುಕ್ಕೆ ಇಟ್ಟದ್ದನ್ನೇ ಮತ್ತೆ ದೊಡ್ಡ ಮಾಡಲಿಕ್ಕೆ ಹೋದ. ಅದು ಎಂಥದೋ ಆಯಿತು. ಮತ್ತೆ ಅವನಿಗೆ ನಗು ಕೂಡ ಬರ್ತಾ ಇತ್ತು, ಎಂತೆಲ್ಲ ಆಯಿತು ಅಂತ. ಅವನ ಅಜ್ಜಿ ಅಂತ ಹೇಳಿದರೆ ನನ್ನ ಅತ್ತೆಗೆ ಈ ಮದರಂಗಿಯಲ್ಲಿ ಎಲ್ಲ ಆಸಕ್ತಿ ಇಲ್ಲ. ಅವರು ಬೇಡ ಬೇಡ ಅಂತ ಹೇಳ್ತಾ ಇದ್ರು. ಆದರೆ ಇವನು ಬಿಡಿಸ್ತೇನೆ ಅಂತ ಹೇಳಿದಾಗ ಅವರಿಗೆ ನಿರಾಕರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ಅದು ಎಂಥದೋ ಆಯಿತು ಅಂತ ಅದನ್ನು ಸರಿ ಮಾಡಲಿಕ್ಕೆ ನಾನು ಮತ್ತೆ ಒಂದು ಚಂದ ಹೂ ಬಿಡಿಸಿ ಬಿಟ್ಟೆ. ಅಷ್ಟು ಸಾಕು ಅಂತ ಹೇಳಿದರು ಅತ್ತೆ. ನೋಡಿ ಹೀಗೆ ಮಾಡಿ ಬಿಟ್ಟೆ ಮತ್ತೆ ಕೊನೆಗೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ಗೆಣಸು, ಸಿಹಿ ಗೆಣಸು ಮತ್ತೆ ಹರಿವೆದ್ದು ಒಂದು ಸಣ್ಣ ಸಾಲು ಕೃಷಿ ಮಾಡಿದ್ದಾರೆ. ಸಣ್ಣ ಸಾಲೆಲ್ಲ ದೊಡ್ಡವೇ ಉಂಟು, ಕಾಣ್ತಾ ಇರ್ಬೋದು ನಿಮಗೆ ಇಲ್ಲಿ. ನೋಡಿ ಎಷ್ಟು ಚಂದ ಬಂದಿದೆ ಅಂತ. ಇನ್ನು ಇದರಲ್ಲಿ ಬೀಜ ಆದ್ರೆ ಇಡೀ ಹಾಕ್ಬೋದು. ಇಲ್ಲೆಲ್ಲ ನನ್ನ ಅತ್ತಿಗೆಗೆ ಗಾರ್ಡನ್ ಮಾಡಲಿಕ್ಕೆ ಫುಲ್ಲು. ಇಲ್ಲಿ ನುಗ್ಗೆ ಮರ ಕೂಡ ಉಂಟಿದ್ದು ಒಂದು ನೋಡಿ. 2 ಮರ ಇತ್ತಿದ್ವು. ಅದರಲ್ಲಿ ಇದರಲ್ಲಿ ಭಯಂಕರ ನುಗ್ಗೆ ಇತ್ತಿದ್ದು. ದಾರಿಲಿ ಹೋಪಗಳು ಕಣ್ಣು ಮುಟ್ಟಿಕೊಂಡು ಒಂದಾರಿ ಇಲ್ಲದೆ ಆಗ್ತು. ಮತ್ತೆ ಪುನಃ ಹಾಗೆ ಇತ್ತು ಭಯಂಕರ. ಪುನಃ ಯಾರೋ ಕಣ್ಣು ಮುಟ್ಟಿದ ಬಂತು. ಮತ್ತೆ ಕಡೆಗೆ ಸಾಧ್ಯ ಉಂಟು. ನೋಡಿ ಇಲ್ಲಿ ಸೈಡ್ ಅಲ್ಲಿ ಎಲ್ಲ ನೆಟ್ಟಿದ್ದಾರೆ. ಅಲ್ಲಿ ನಿಂಬೆ ಹುಳಿ ಗಿಡ ಕೂಡ ಕಾಣ್ತಾ ಉಂಟು. ಮತ್ತೆ ಇಲ್ಲಿ ಹೂವಿನ ಗಿಡ ಸ್ವಲ್ಪ ಎಲ್ಲ ಉಂಟು. ಅದೆಂತರ ಅದ್ರೊಳೆಂತ ಇದ್ದು ಇದ್ದಿದ ಕೂರ್ಬೈ 10-15 ಟ್ರ್ಯಾಪ್ ಅದು ಅಲ್ಲ ಕೂರ್ಬೈ ಟ್ರ್ಯಾಪ್ ಅಡ. ಅದ್ರೊಳ ಮದ್ದು ಹಾಕಿ ಮಾಡುವುದಾ? ಇಲ್ಲಿ ಒಂದು ಇದರ ಹಂಗೆ ಕಾಣ್ತದೆ. ಅಪ್ಪು ಅದು ಮದ್ದು. ಮತ್ತೆ ಕೆಲವೊಂದು ಬೆಲ್ಲ ಹಾಕಿ ಬೆಲ್ಲಕ್ಕೆ ನೀರು ಹಾಕಿ ಮಾಡುದು. ಇದರ ಪರಿಮಳಕ್ಕೆ ಇದು ಬತ್ತು. ಅಲ್ಲಿ ಮತ್ತೆ ಸಾಯ್ತದೆ. ಮತ್ತೆ ಸಾಯ್ತಿಲ್ಲ, ನೀರಿಗೆ ಬಿದ್ದಿತ್ತು. ಅದಕ್ಕೆ ಹಾಲು ಅಂತ ಹೇಳ್ತೀವಿ. ಅದನ್ನ ನಾವು ತೆಗೆದು ಗುದ್ದಿ ಇಲ್ಲಿ ಕೂಡ ಇತ್ತಂತೆ, ಅಲ್ಲಿ ಕೂಡ ಇತ್ತಂತೆ. ತೆಂಗಿನ ಗಿಡಗಳು ಸತ್ತು ಹೋಗ್ತಾ ಉಂಟು ಅಂತ ಹೇಳುವುದಕ್ಕೆ ಈ ರೀತಿ ಇಲ್ಲಿ ಕಾಣ್ತಾ ಉಂಟಲ್ಲ ಒಂದು ಟ್ರ್ಯಾಪ್ ಇಟ್ಟದ್ದಂತೆ ಅವರು. ನೋಡಿ ಅದರೊಳಗೆ ನೋಡಿ, ಇದೊಂದು ಪುಟಾಣಿ ಕೈಗೆ ನಾನು ಮದರಂಗಿ ಹಾಕ್ತಾ ಇರುವಂಥದ್ದಾಯ್ತಾ. ಇದು ಇವಳ ಮೊದಲ ಮದರಂಗಿ ಅಂತೆ. ನನ್ನ 2ನೇ ಅತ್ತಿಗೆಯ ಮಗಳು ಅಂತ ಹೇಳಿದರೆ ಆಗ ನಮ್ಮನ್ನು ಬಸ್ ಸ್ಟ್ಯಾಂಡಿಂದ ಕರ್ಕೊಂಡು ಬಂದ್ರಲ್ಲ ಅಣ್ಣ, ಅವರ ಮಗಳು. ಅದಾದ ನಂತರ ನಾನು ನನ್ನ ಅತ್ತಿಗೆಯ ಕೈಗೆ ಮದರಂಗಿ ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ದಾಯ್ತಾ. ನಾನು ಮೆಹಂದಿ ಹಾಕ್ತೇನೆ ಅಂತ ಹೇಳಿದ ಮಾತ್ರಕ್ಕೆ ನಾನೆಂಥ ದೊಡ್ಡ ಮೆಹಂದಿ ಆರ್ಟಿಸ್ಟ್ ಅಂತ ಅಲ್ಲ ಆಯಿತಾ. ಆದರೆ ನನಗೆ ಸಣ್ಣದಿರುವಾಗಿನಿಂದಲೂ ಕೂಡ ಮದರಂಗಿ ಹಾಕೋದಂತ ಹೇಳಿದರೆ ತುಂಬ ಇಷ್ಟ. ಮನೆಗೆ ಒಂದು ಮದರಂಗಿ ಟ್ಯೂಬ್ ತಂದರೆ ಉಂಟಲ್ಲ, ಅದು ಮುಗಿಯುವ ತನಕ ನನ್ನ ಕೈಗೆ, ಕಾಲಿಗೆ, ಗೋಡೆಗೆ, ಎಲೆಗೆ ಸಿಕ್ಕಿದಲ್ಲಿಗೆಲ್ಲ ಮದರಂಗಿ ಹಾಕ್ತಾ ಇದ್ದೆ. ಹಾಗಾಗಿ ನನಗೆ ಇದರಲ್ಲಿ ಒಂದು ಹಿಡಿತ ಸಿಕ್ಕಿದಾಗಿರಬಹುದು ಅಂತ ಹೇಳ್ಬೋದು.
ಈಗ ನಾವು ಹೇಳ್ತೇವೆ ನಮಗೆ ನೃತ್ಯ ಮಾಡಲಿಕ್ಕೆ ಇಷ್ಟ, ಹಾಡು ಹಾಡಲಿಕ್ಕೆ ಇಷ್ಟ, ಚಿತ್ರ ಬಿಡಿಸ್ಲಿಕ್ಕೆ ಇಷ್ಟ ಅಂತ. ಹಾಗೆ ಹೇಳಿದ ಮಾತ್ರಕ್ಕೆ ನಾವೆಂತ ಅದರಲ್ಲಿ ಪರಿಣಿತರಾಗಿರ್ಬೇಕಂತ ಎಂತ ಇಲ್ಲ. ನಮಗೆ ಆ ವಿಷಯದಲ್ಲಿ ಆಸಕ್ತಿ ಇದ್ರೆ ಸಾಕು. ಆ ಆಸಕ್ತಿಯಿಂದ ಖುಷಿ ಸಿಗ್ತದೆ ಅಂತ ಹೇಳಿ ಆದರೆ ಮತ್ತೆ ಎಂತ ಬೇಕು ಅಲ್ವಾ? ನಾವೀಗ ಈ ಮನೆಯಿಂದ ನನ್ನ ಅತ್ತಿಗೆಯವರ ಹಳೆ ಮನೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಹೋಗಿ ಊಟ ಮಾಡುವಂಥದ್ದು. ಮತ್ತು ನನ್ನ ಇನ್ನೊಬ್ಬರ ಅತ್ತಿಗೆ ಕೈಗೆ ಕೂಡ ಮೆಹಂದಿ ಹಾಕಲಿಕ್ಕೆ ಬಾಕಿ ಉಂಟು. ಅದಾದ ನಂತರ ಮತ್ತೆ ಮನೆಗೆ ಹೋಗುದು ನಾನು. ಈಗ ಇಲ್ಲಿಂದ ನಾನು ನನ್ನ ಅತ್ತಿಗೆ ಮತ್ತು ನನ್ನ ಅತ್ತೆ ಮತ್ತು ನನ್ನ ಭಾವ ಮತ್ತು ನನ್ನ ಅತ್ತಿಗೆಯ ಮಗ ಎಲ್ಲ ಹೋಗ್ತಾ ಇದ್ದೇವೆ. ನಾವು ಈಗ ಹೋಗ್ತಾ ಇದ್ದೇವೆ ಊಟ ಮಾಡಲಿಕ್ಕೆ ಅಲ್ವಾ? ಮಾಡು. ಚಲೋ. ಹೊಸ ಮನೆಯಿಂದ ಹಳೆ ಮನೆಗೆ ಒಂದು 5 ನಿಮಿಷದ ದಾರಿ ಇರ್ಬೋದು. ಇಲ್ಲಿಯ ಪರಿಸರ ನೋಡಿ ಅಂತ ಎಷ್ಟು ಚಂದ ಉಂಟು ಅಂತ. ಕೇರಳ ಭಾಗಕ್ಕೆಲ್ಲ ಹೋದರೆ ಇಲ್ವಾ ಹೆಚ್ಚಾಗಿ ಇದೇ ರೀತಿ ಸೇಬಿ ಪ್ರದೇಶ ಎಲ್ಲ ಕಾಣಲಿಕ್ಕೆ ಸಿಗ್ತದೆ. ಈಗ ಎಲ್ಲ ಹುಲ್ಲುಗಳೆಲ್ಲ ಒಣಗಿ ಹೋಗಿದೆ. ಮಳೆಗಾಲ ಬಂದರೆ ಹಚ್ಚ ಹಸಿರಾಗಿ ಇನ್ನೂ ಕೂಡ ಚಂದ ಕಾಣ್ತಾ ಇರ್ಬೋದು ಅಲ್ವಾ? ಇಲ್ಲಿ ಎಲ್ಲ ನೋಡಿ ಅಂತ ಎಷ್ಟು ಚಂದದ ಪ್ರದೇಶ ಅಂತ. ನನ್ನ ಅತ್ತಿಗೆಯ ಮಗ ಹೇಳ್ತಾ ಇದ್ದ ಇಲ್ಲಿ ಎಲ್ಲ ಸುಮಾರು ನವಿಲುಗಳು ಉಂಟು ಅಂತ. ಹಾಗೆ ಅದರ ಕತೆ ಎಲ್ಲ ಹೇಳ್ತಾ ಇದ್ದ. ಅವನೊಂದು ಸಲ ಹೋಗುವಾಗ ತುಂಬ ನವಿಲುಗಳಿತ್ತಂತೆ, ಮರಿಗಳಿತ್ತಂತೆ, ದೊಡ್ಡ ದೊಡ್ಡ ನವಿಲುಗಳಿತ್ತಂತೆ. ಅದನ್ನೆಲ್ಲ ಕೇಳಿಕೊಂಡು ಹೊರಗಿನ ಈ ಪ್ರಕೃತಿಯನ್ನೆಲ್ಲ ನೋಡಿಕೊಂಡು ನಾವು ಅವರ ಹಳೆ ಮನೆಗೆ ಹೋದದ್ದಾಯ್ತಾ. ನಾವಿಲ್ಲಿ ಬಂದು ಊಟ ಎಲ್ಲ ಮಾಡಿ ಅತ್ತಿಗೆಯ ಕೈಗೆ ಮದರಂಗಿ ಬಿಡಿಸಿದ ನಂತರ ನಾನು ಇಲ್ಲಿಂದಲೇ ನೇರವಾಗಿ ಮನೆಗೆ ಹೋಗುದು ಅಂತ ಆಲೋಚನೆ ಮಾಡಿದ್ದು. ನಾವು ಅತ್ತಿಗೆಯವರ ಹಳೆ ಮನೆಗೆ ತಲುಪಿದೆವು ಆಯ್ತಾ. ಇಲ್ಲಿ ನೋಡಿ ಅಂತೆ ಅಣ್ಣ ತಂಗಿಯ ಆಟ ಆಗ್ತಾ ಉಂಟು. ಅದೊಂದು ಕೊಡೆಯನ್ನು ಬಿಡಿಸಿಕೊಡು ಅಣ್ಣ ಅಂತ ಹೇಳಿ ತಂದು ಕೊಟ್ಲು. ಹಾಗೆ ಆ ಛತ್ರಿ ಹಿಡ್ಕೊಂಡು ಅವಳಿಗೆ ಆದ ಖುಷಿ ಅಷ್ಟಿಷ್ಟಲ್ಲ, ತುಂಬ ಖುಷಿ ಪಟ್ಲು. ಮತ್ತೆ ನಾವು ಊಟ ಮಾಡಿದೆವು, ಸಮಯ ಕೂಡ ಆಗಿತ್ತು. ಒಂದು ಗಸಿ ಮತ್ತು ಬದನೆಕಾಯಿದ್ದು ಬೋಳು ಸಾಂಬಾರು ಅಂತ ನಾವು ಹೇಳ್ತೇವೆ ಅದಕ್ಕೆ. ಅದೆಲ್ಲ ಇತ್ತು, ತುಂಬ ಚಂದ ಇತ್ತು ಅಡಿಗೆ ಎಲ್ಲ. ಅದು ಊಟ ಎಲ್ಲ ಆಯಿತು. ಈಗ ಪಪ್ಪಾಯಿ ಹಣ್ಣು ತಿಂತಾ ಇದ್ದೇವೆ. ರೆಡ್ ಲೇಡಿ ಪಪ್ಪಾಯಿ ನೋಡಿ ಎಷ್ಟು ಚಂದ ಉಂಟಂತ. ಇದು ಇವರದ್ದೇ ಇಲ್ಲಿ ಹೊಸ ಮನೆ ಆಗ್ತಾ ಉಂಟಲ್ಲ, ಅಲ್ಲಿಯೇ ಮಾಡಿದಂತಹ ಗಿಡದಿಂದ ಆಗಿರುವ ಪಪ್ಪಾಯಿ ಅಂತೆ. ಸೂಪರ್ ಉಂಟಲ್ಲ, ತೋರಿಸ್ತೇನೆ ಪ್ಲೇಟ್ ನಾನು ನಿಮಗೆ. ನೋಡಿ ಎಲ್ಲ ತಿಂತಿದ್ದಾರೆ, ಮಕ್ಕಳು ದೊಡ್ಡವರು ಎಲ್ಲರೂ ಸಹ. ಅತ್ತಿಗೆ ಅವಳ ಮಗಳನ್ನೆಲ್ಲ ಮಲಗಿಸಿದ ನಂತರ ನನ್ನ ಕೈಗೆ ಹಾಕು ಅಂತ ಹೇಳಿದ್ದು. ಹಾಗಾಗಿ ನಾವು ಊಟ ಆದ ನಂತರ ನನ್ನ 2ನೇ ಅತ್ತಿಗೆ ಕೈಗೆ ಕೂಡ ಮದರಂಗಿ ಹಾಕಿದಾಯ್ತಾ. ನಾನು ಇನ್ನೂ ಮನೆಗೆ ಹೋಗೋದಾಯ್ತಾ. ನಮ್ಮದು ಆಯಿತು ಎಲ್ಲ ಕೆಲಸ, ಮೆಹಂದಿ ಹಾಕಿ ಎಲ್ಲ. ಹಾಗೆ ಇನ್ನು ಹೊರಡುದು ನಾನು. ಬಸ್ ಸ್ಟ್ಯಾಂಡ್ ತನಕ ಅಣ್ಣ ಬಿಡ್ತಾರೆ, ಮತ್ತೆ ಬಸ್ಸಲ್ಲಿ ಹೋಗುದು. ನನ್ನ ಕಸಿನ್ ಕೂಡ ಇದ್ದಾನೆ, ಅವನು ಕೂಡ ಅವನ ಮನೆಗೆ ಹೋಗುದು. ಹಾಗೆ ನಾವು ಕಾರಿನಿಂದ ಇಳಿದಾಗ ಒಂದು 5 ನಿಮಿಷದಲ್ಲಿ ಬಸ್ ಕೂಡ ಬಂತು. ಬಸ್ ಹತ್ತಿದ ತಕ್ಷಣ ಕಾಲಿರಲಿಲ್ಲ, ಸ್ವಲ್ಪ ರಶ್ ಇತ್ತು. ಮತ್ತೆ ಸ್ವಲ್ಪ ತಗುವಾಗ ಸೀಟ್ ಸಿಕ್ಕಿತ್ತು. ಅದಾದ ನಂತರ 2ನೇ ಬಸ್ ಕೂಡ ಅಷ್ಟೇ ಬೇಗ ಸಿಕ್ಕಿತ್ತು. ನಾವಲ್ಲಿ ತಲುಪಿದ ತಕ್ಷಣ ನಮಗೋಸ್ಕರ ಕಾದು ನಿಂತ ಹಾಗೆ ಇತ್ತು. ನನ್ನ ಕಸಿನ್ ಕೂಡ ಅವನ ಮನೆಯ ಹತ್ರ ಇಳ್ಕೊಂಡ. ಹಾಗೆ ನಾನು ಕೂಡ ಊಹಿಸಿದ ಸಮಯಕ್ಕಿಂತ ಬೇಗನೆ ಬಂದೆ ಅಂತ ಹೇಳ್ಬೋದು. ನಮ್ಮ ಮನೆಯ ಹಂಚಿನ ರಿಪೇರಿ ಕೆಲಸ ಆಗ್ತಿರೋದ್ರಿಂದ ಅಪ್ಪ ಪೇಟೆಗೆಲ್ಲ ಹೋಗಿ ತುಂಬ ಹೊತ್ತಾಗಿ ನಾನು ಬರುವ ಹೊತ್ತಿಗಿಂತ ಸ್ವಲ್ಪ ಮುಂಚೆ ಮನೆಗೆ ರೀಚ್ ಆದದ್ದಷ್ಟೇ ಅಂತೆ. ಹಾಗೆ ನಾನು ರಿಕ್ಷಾದಲ್ಲಿ ಬಂದೆ. ಮತ್ತೆ ನಾನು ನನ್ನ ಊರಿಗೆ ತಲುಪಿದೆ. ನನಗೆ ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಎಲ್ಲಿಗೆ ಹೋದರೂ ಕೂಡ ಇಲ್ವಾ, ನಮ್ಮ ಒಂದು ಜಾಗಕ್ಕೆ ಬರುವಾಗ ಸಿಗುವಂತಹ ಆ ತೃಪ್ತಿ ನೆಮ್ಮದಿ ಬೇರೆ ಅಲ್ವಾ. ಮತ್ತೆಂತ ಗೊತ್ತುಂಟ, ಈಗ ರಿಕ್ಷಾದಲ್ಲಿ ಬರುವಾಗ ಒಬ್ಬರು ಸಿಕ್ಕಿದ್ರು ನನಗೆ ಅಲ್ಲಿ ದಾರಿಯ ಹತ್ರ, ಅಂದರೆ ಪೇಟೆಯ ಹತ್ರ ಒಬ್ಬರು ಸಿಕ್ಕಿದ್ರು, ನಮ್ಮ ಮನೆ ಪಕ್ಕದವರು. ಅವರನ್ನು ಹತ್ತಿಸ್ಕೊಂಡು ಬಂದೆ. ಹಾಗೆ ತುಂಬ ದಿವಸ ಆಯಿತು ಮಾತಾಡಿಕೊಂಡು ಬಂದದ್ದು. ಈಗ ಮಲ್ಲಿ ಕಾಯ್ತಾ ಇರ್ತಾಳೆ ಮನೆಯಲ್ಲಿ. ಹೇಳಿದ್ದೇನೆ ಬೇಗ ಬರ್ತೇನೆ ಹೋಗಿ ಅಂತ. ಹಾಗೆ ಚಾಕ್ಲೇಟ್ ಕೂಡ ತಂದಿದ್ದೇನೆ ಅವಳಿಗೆ. ಚಾಕ್ಲೇಟ್ ತನ್ನಿ ಅಂತ ಮೆಸೇಜ್ ಹಾಕಿದ್ಲು. ಅವಳು ತಮಾಷೆಗೆ ಹೇಳುದು, ಆದರೂ ಕೂಡ ತಗೊಂಡೋಗ್ಬೇಕಲ್ಲ. ಅದು ನನ್ನ ಊರಿನ ಮಕ್ಕಳು ಆಯಿತಾ, ಅವರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಹೆಸರು ಬೇಕಿತ್ತು ಅಂತ ಕೇಳಿದರು. ಹಾಗೆ ಅದನ್ನು ಹುಡುಕಿ ಕೊಟ್ಟದ್ದು ನಾನು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ತದೆ ಅಂತ ಅಂದುಕೊಳ್ತೇನೆ. ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.